ವೀಕ್ಷಕರೇ ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೆಯಂದಿರು ಇದು ಮಧುರ ಬಾಂಧವ್ಯಗಳ ಸಂಭ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಸಾಮಾನ್ಯವಾಗಿ ನೀವು ಕೇಳಿರೋ ಹಾಗೆ ಬದುಕೇ ಒಂದು ನಾಟಕ ಅಂತ ಹೇಳ್ತೀವಿ ಅಲ್ವಾ? ನಾವು ವೇದಿಕೆ ಮೇಲೆ ನಡೆಯುವಂತಹ ನಾಟಕ, ಅಲ್ಲಿ ಪಾತ್ರಗಳು ಎಷ್ಟು ಅವರ ಅಚ್ಚುಕಟ್ಟಾದ ಪಾತ್ರವನ್ನು ನಿಭಾಯಿಸ್ಬಿಟ್ರೆ ಪ್ರೇಕ್ಷಕರು ಚಪ್ಪಾಳೆ ಹೊಡಿತಾರೆ. ಚಪ್ಪಾಳೆ ಬಿತ್ತು ಅಂದರೆ ಅರ್ಥ ಪಾತ್ರ ಮತ್ತು ಕಲಾವಿದ ಇಬ್ರು ಗೆದ್ರು ಅಂತಾನೆ ಲೆಕ್ಕ ಅಲ್ವಾ? ನಿಜವಾದ ಬದುಕಿನ ಪಾತ್ರಗಳು ಅತ್ತೆ ಆಗಿರಬಹುದು, ಸೊಸೆ ಆಗಿರಬಹುದು, ಅವರವರ ಪಾತ್ರಗಳನ್ನು ಅರ್ಥೈಸ್ಕೊಂಡು ನಿಭಾಯಿಸ್ಬಿಟ್ರೆ ಭಗವಂತ ಅನ್ನೋ ಪ್ರೇಕ್ಷಕ ಚಪ್ಪಾಳೆ ಹೊಡಿತಾನೆ. ಅರ್ಥಾತ್ ನಮ್ಮ ಸಾರ್ಥಕತೆ ಅಲ್ಲಿ ಆಗುತ್ತೆ, ನಮ್ಮ ಸಂಬಂಧಗಳ ಸಾರ್ಥಕತೆ ಅಲ್ಲಿ ನೀಗುತ್ತೆ. ಇದೇ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಈ ರೀತಿಯಾಗಿ ಅತ್ತೆ ಸೊಸೆ ಮತ್ತು ಅವರ ಬಾಂಧವ್ಯಗಳನ್ನು ಯಾರು ಕಟ್ಕೊಂಡಿರ್ತಾರಲ್ವಾ, ಅವರನ್ನು ತೋರಿಸುವಂತಹ ಕಾರ್ಯಕ್ರಮವೇ ಸ್ಮಾರ್ಟ್ ಸೊಸೆಯಂದಿರು. ಸೊ ಯಾಕೆ ಈ ನಾಟಕದ ಬಗ್ಗೆ ನಾನು ನಿಮಗೆ ಪ್ರಸ್ತಾಪ ಮಾಡಿದೆ ಅಂದರೆ, ಇವತ್ತು ನಾವು ಸದ್ಯಕ್ಕೆ ಬೆಂಗಳೂರಿನ ಸುಂಕದಕಟ್ಟೆಯಲ್ಲಿದ್ದೀವಿ. ಇಲ್ಲಿ ಖ್ಯಾತ ಕವಿಗಳು, ನಾಟಕಕಾರರು ಹಾಗೆಯೇ ರಂಗಕರ್ಮಿಗಳ ಮನೆಗೆ ಬಂದಿದ್ದೀವಿ. ಅವ್ರ ಹೆಸರೇನು, ಅವ್ರ ಪರಿಚಯ ಏನು, ಜೊತೆಗೆ ಅವರ ಮಧ್ಯದಲ್ಲಿ ಅಂದರೆ ಮನೆಯಲ್ಲಿ ಅತ್ತೆ ಸೊಸೆ ಅವ್ರು ಹೇಗಿದ್ದಾರೆ, ಸಂಬಂಧಗಳು ಹೇಗಿದೆ, ಸಾಹಿತಿಗಳಂತಂದ ಮೇಲೆ ಸಂಬಂಧದ ಆಳವನ್ನು ಅರಿತವರು ಅಂತ ನಾವು ಅನ್ಕೋತಿರ್ತೀವಲ್ವಾ. ಇವೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಬನ್ನಿ, ಹಾಗಿದ್ರೆ ಇವತ್ತಿನ ಸಂಚಿಕೆನ ಪ್ರಾರಂಭ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದ್ದೀವಿ ಸರ್. ನಮ್ಗೆ ಜಾಸ್ತಿ ಸಂತೋಷ ಇದೆ. ಸೊ ವೀಕ್ಷಕರೇ, ಹೇಳ್ತಾ ಇದ್ವಿ ಅಲ್ವಾ, ಇವತ್ತು ನಾವಿರುವಂಥದ್ದು ಖ್ಯಾತ ಕವಿಗಳು, ನಾಟಕಕಾರರು ಹಾಗೂ ರಂಗಕರ್ಮಿ ಆಗಿರುವಂತಹ ಡಾಕ್ಟರ್ ಬೇಲೂರು ರಘುನಂದನ್ ಅವರ ಮನೆಗೆ. ಸರ್, ನಮಗಂತೂ ಖುಷಿ ಇದೆ. ಸ್ಮಾರ್ಟ್ ಸೊಸೆ ಅಂದ್ರೆ ನಿಮ್ಮ ಮನೆಗೆ ಬಂದಿರುವಂಥದ್ದು. ನಿಮ್ಗೆ ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ ಆಗುತ್ತೆ. ಕನ್ನಡದ ಅಸ್ಮಿತೆ ಚಂದನ ವಾಹಿನಿ. ಚಂದನ ವಾಹಿನಿ ಈ ಥರದ ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮಗಳನ್ನ ಕನ್ನಡಕ್ಕೆ ಕೊಡ್ತಾ ಬಂದಿದೆ. ಅದೇ ರೀತಿಯ ಒಂದು ಉತ್ತಮವಾದ ಕಾರ್ಯಕ್ರಮ ಸ್ಮಾರ್ಟ್ ಸೊಸೆಯಂದಿರು. ರಂಗದ ಮೇಲೆ ಅನೇಕ ಪಾತ್ರಗಳನ್ನ ನಾನು ರೂಪಿಸ್ತಾ ಇರ್ತೀನಿ. ಅವುಗಳು ಆ ರಂಗದ ಮೇಲೆ ಪಾತ್ರ ವಹಿಸೋದನ್ನು ನೋಡ್ತಾ ಇರ್ತೀನಿ. ನಮ್ಮ ಮನೆಯ ಪಾತ್ರಗಳು, ನಮ್ಮ ಮನೆಯನ್ನು ನಿಭಾಯಿಸುತ್ತಿರುವಂಥ ಪಾತ್ರಗಳು, ಎರಡು ಮುಖ್ಯವಾದ ಪಾತ್ರಗಳು ನನ್ನ ತಾಯಿ ಮತ್ತು ನನ್ನ ಸಂಗಾತಿ. ಅವರನ್ನು ಒಳಗೊಂಡಂಥ ಈ ಕಾರ್ಯಕ್ರಮ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ. ಚಂದನ ವಾಹಿನಿ ಈ ಥರದ ಅಭೂತಪೂರ್ವವಾದಂಥ ಕಾರ್ಯಕ್ರಮಗಳನ್ನ ಮಾಡಿದೆ. ಅದರಲ್ಲೂ 50 ಎಪಿಸೋಡ್ ಇದನ್ನು ಪೂರೈಕೆ ಮಾಡಿದೆ. ಇದು ಒಂದು ರೀತಿಯ ಮನೆಯ ಯಶಸ್ಸು, ಮನೆಯ ಅತ್ತೆ ಸೊಸೆಯಂದರೆ ಯಶಸ್ಸು ಅಂತ ನಾನು ಭಾವಿಸ್ತೇನೆ. ತುಂಬ ಸಂತೋಷ ಸರ್. ಹಾಗೇನೆ ಮುಖ್ಯವಾಗಿ ಅತ್ತೆ ಸೊಸೆಯಂದ್ರ ಸಂಬಂಧಗಳು ನಿಮ್ಮ ಮನೆಯಲ್ಲಿ ಯಾವ ನಿಲುವುಗಳನ್ನು ತಗೊಂಡಿದೆ ಅಂತ ತಿಳ್ಕೊಳ್ಳೋಕ್ಕೆ ನಮಗೆ ಕುತೂಹಲ ಇದೆ. ತುಂಬ ಸಂತೋಷ. ಸದಾ ನನ್ನ ಮೇಲೆ, ನಮ್ಮ ಮನೆಯವರ ಮೇಲೆ, ನಮ್ಮ ಮನೆಯ ಕಲಾವಿದರ ಮೇಲೆ ಬೆಳಕು ಬಿಡುವಂಥ ನನ್ನ ತಾಯಿ ಮತ್ತು ನನ್ನ ಮಡದಿ, ಅವ್ರ ಮೇಲೆ ನೀವು ಬೆಳಕು ಬಿಡ್ತಾ ಇದ್ದಾರೆ ಇವತ್ತು. ಅದು ನನಗೆ ಭಾಳ ಸಂತೋಷ. ಕಾರ್ಯಕ್ರಮ ಯಶಸ್ವಿಯಾಗಲಿ. ಇನ್ನು ಇಲ್ಲಿ ನಮ್ಮ ಪಾತ್ರ ಇಲ್ಲ, ಇನ್ನೇನಿದ್ರು ಅವರ ಪಾತ್ರ ನಿರ್ವಹಿಸೋದನ್ನು ನಾವೆಲ್ಲ ನೋಡೋದಕ್ಕೆ ಕಾತರಾಗಿದ್ದೀವಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ. ಬೆಸ್ಟ್. ನನಗಂತೂ ಬಹಳ ಕುತೂಹಲ ಇದೆ. ಈ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ ಹೇಗಿರುತ್ತೆ, ಅದರಲ್ಲಿ ನನ್ನ ಮಡದಿ ಲಕ್ಷ್ಮಿ, ನನ್ನ ತಾಯಿ ಹೆಂಗೆ ಮಾತಾಡ್ತಾರೆ ಅಂತ. ಬನ್ನಿ ನೋಡೋಣ ನಾವೆಲ್ಲರೂ ಕಾರ್ಯಕ್ರಮವನ್ನು. ವೀಕ್ಷಕರೇ, ನೋಡಿದ್ರಲ್ವಾ, ಇಡೀ ಕುಟುಂಬ ಸ್ಮಾರ್ಟ್ ಸೊಸೆಯಂದ್ರು ತಂಡಕ್ಕೆ ಶುಭವನ್ನು ಹಾರೈಸಿ ಪ್ರೀತಿಯಿಂದ ನಮ್ಮನ್ನು ಒಳಗಡೆ ಬರಮಾಡ್ಕೊಂಡಿದ್ದಾರೆ. ಬನ್ನಿ, ಹಾಗಾದರೆ ನಾವೀಗ ಅತ್ತೆ ಸೊಸೆ ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸೊ ನನ್ನ ಬಲಭಾಗದಲ್ಲಿ ಅತ್ತೆ ಕೂತಿದ್ದಾರೆ ಶ್ರೀಮತಿ ಸುಬ್ಬಲಕ್ಷ್ಮಿ ಅವರು. ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆಯೇ ನನ್ನ ಎಡಭಾಗದಲ್ಲಿ ಅವರ ಸೊಸೆ ಕೂತಿದ್ದಾರೆ ಶ್ರೀಮತಿ ಲಕ್ಷ್ಮಿ ಅವರು. ನಮಸ್ಕಾರ ಮ್ಯಾಮ್, ಸ್ವಾಗತ ತಮಗೆ. ಓಕೆ, ಸೊ ಚೆನ್ನಾಗಿದ್ದೀರಾ ಅತ್ತೆ ಸೊಸೆ ಇಬ್ರು? ಚೆನ್ನಾಗಿದ್ದೀವಿ. ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ. ಅತ್ತೆ ಸೊಸೆ ಇಬ್ಬರಲ್ಲಿ ಯಾರು ಬೇಗ ಹೊಗಳಿಕೆಗೆ ಕರ್ಗೋಗೋದು? ಅತ್ತೆನಾ ಸೊಸೆನಾ? ಇಬ್ರುನಾ? ಹಂಗಂದ್ರೆ ಮಗನ ಕೆಲಸ ಬಹಳ ಈಸಿ ಆಗಿದೆ ಇಲ್ಲಿ ಅಲ್ವಾ? ಕೋಪ ಬಂದ್ರೆ ಅಮ್ಮನೂ ಸಮಾಧಾನ ಮಾಡ್ಬೋದು, ಹೆಂಡತಿನೂ ಸಮಾಧಾನ ಮಾಡ್ಬೋದು. ಸೊ ಮಾತಾಡ್ತಾ ಹೋಗೋಣ, ಸಾಕಷ್ಟು ವಿಷಯಗಳಿದೆ. ನಮ್ಮ ಮೊದಲು ಪರಿಚಯದಿಂದ ಆರಂಭ ಮಾಡೋಣ. ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಸುಬ್ಬಲಕ್ಷ್ಮಿ ಅಂತ, ಸಿ ಸುಬ್ಬಲಕ್ಷ್ಮಿ. ನನ್ನ ಮದುವೆ ಮಾಡಿದ್ದು ಹಾಸನ ಬೇಲೂರಿಗೆ. ನನ್ನ ಮದುವೆ ಆಗಿ 47 ವರ್ಷ ಆಯಿತು. ಓಕೆ. 3 ಮಕ್ಕಳಿದ್ದಾರೆ, 2 ಗಂಡು 1 ಹೆಣ್ಣು. ಸಂತೋಷ. ಚೆನ್ನಾಗಿ ನೋಡ್ಕೊತಾರೆ, ಮಕ್ಕಳೆಲ್ಲ ಚೆನ್ನಾಗಿ ನೋಡ್ಕೊತಾರೆ. 3 ಮೊಮ್ಮಕ್ಕಳು ಇದ್ದಾರೆ. ಚೆನ್ನಾಗಿದ್ದೀವಿ ಎಲ್ಲ, ಅತ್ತೆ ಸೊಸೆ ಎಲ್ಲ ಚೆನ್ನಾಗಿ. ಓಕೆ. ಏನು ಮಾಡ್ತಿರ್ತೀರಿ ಫ್ರೀ ಟೈಮಲ್ಲಿ? ನಿಮ್ಮ ಹವ್ಯಾಸಗಳ ಬಗ್ಗೆ ಹೇಳೋದಾದರೆ? ನಾನು ರಂಗೋಲೆ ಬಿಡ್ತೀನಿ, ಹಾಡು ಹೇಳ್ತೀನಿ, ಮತ್ತು ಮೊಮ್ಮಕ್ಕಳ ಜೊತೆ ಚಿತ್ರ ಬಿಡಿಸೋದು, ಅದು ಇದು. ಅಜ್ಜಿ ಬಾ ಅಜ್ಜಿ ಅಂತ ಕರಿತಾ ಇರ್ತಾನೆ ಮೊಮ್ಮಕ್ಕಳು. ಅವ್ರ ಜೊತೆ ಸಮಾಧಾನ ಮಾಡಿಕೊಂಡು
ಹಾಡು ಹೇಳ್ಕೊಂಡು ರಂಗೋಲಿ ಬಿಟ್ಕೊಂಡು ಡೈಲಿ ಕಸಗಳು ಹಾಕೋದು, ಬೆಳಗ್ಗೆ ಹೊತ್ತು ಡೈಲಿ ಕಾಫಿ ಮಾಡೋದು, ಕಸ ಹಾಕೋದು, ಆಮೇಲೆ ರಂಗೋಲಿ ಬಿಡೋದು ಎಲ್ಲ ಮಾಡ್ತೀನಿ. ಅಷ್ಟೊಳಗೆ ಟೈಮ್ ಆಗೋಗುತ್ತೆ. ನಾನು ಕಾಫಿ ಕುಡಿದು ನಮ್ಮ ಯಜಮಾನ್ರಿಗೂ ಕಾಫಿ ಕೊಟ್ಟು, ಟೀ ಅವ್ರು ಕುಡಿಯೋದು, ಕಾಫಿ ಕುಡಿಯೋಲ್ಲ, ಟೀ ಕೊಡ್ತೀನಿ. ಎಲ್ಲ ಹಿಂಗೆ ಸದಾ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತಪ್ಪು ನಿಮ್ದಲ್ಲ ಸುಬ್ಲಕ್ಷ್ಮಿ ಅವರೇ, ಟೈಮ್ದು ನೋಡಿ, ಇಷ್ಟು ಮಾಡೋದ್ರಲ್ಲಿ ಟೈಮ್ ಹೋಗ್ಬಿಡ್ತದೆ ಪಾಪ. ನಿಮಗೆ ಎಲ್ಲಿ ಟೈಮ್ ಸಿಗುತ್ತೆ ಹೇಳಿ ಅಲ್ವಾ? ಆದ್ರೆ ನೀವು ಎಲ್ರಿಗೂ ಅಷ್ಟು ಪ್ರೀತಿಯಿಂದ ಮಾಡ್ಕೊಡ್ತೀರಿ ಅಲ್ವಾ, ಅದೇ ಖುಷಿ, ಅದೇ ಸಂತೋಷ ಅಲ್ವಾ? ನಿಮ್ಮ ನೋಡಿ ಎಲ್ಲರೂ ಕಲಿತಾರೆ ಅಲ್ವಾ ವೀಕ್ಷಕರು? ಇನ್ನೇನು ಬೇಕು? ಅದಕ್ಕೆ ಹೇಳೋದು ಮನೇಲಿ ಹಿರಿಯರು ಇರಬೇಕು ಅಂತ. ಅದು ಬರೀ ಕೆಲಸ ಅಂತ ಆಗಿರೋದಿಲ್ಲ, ಬರೀ ಕರ್ತವ್ಯ ಅಂತ ಆಗಿರೋದಿಲ್ಲ. ಪ್ರೀತಿ ಸಂಬಂಧಗಳನ್ನ ಬೆಸೆಯೋ ಮುಖ್ಯವಾದ ಭಾಗ ಆಗಿರ್ತಾವಲ್ಲ. ಮಾತಾಡೋಣ, ಸೊಸೆ ಪರಿಚಯ ಕೇಳೋಣ. ಮ್ಯಾಮ್ ಹೇಳಿ ನಿಮ್ಮ ಪರಿಚಯ. ಹೆಸರು ಲಕ್ಷ್ಮಿ, ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರು. ಅಪ್ಪ ಶಿವಶಂಕರ್ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು. ಅಮ್ಮ ಕಾತ್ಯಾಯನಿ ಹೌಸ್ ವೈಫು. ಅಣ್ಣ ಒಬ್ಬ ಇದ್ದಾನೆ. ಎಜುಕೇಷನ್ BE ಮಾಡ್ಕೊಂಡಿದ್ದೀನಿ. ಈಗ IT ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀನಿ. ಮದುವೆ ಮಾಡ್ಕೊಂಡು ಬಂದಿದ್ದು ಬೇಲೂರಿಗೆ. ಮದುವೆ ಮಾಡ್ಕೊಂಡು ಬಂದರೆ 2 ಮಕ್ಕಳಿದ್ದಾರೆ. ಹೀಗೆ ಸಂಸಾರ ನಡೀತಿದೆ. ಸೂಪರ್ ಮೇಡಮ್. ಹೇಳಿ, ಅತ್ತೆ ರಂಗೋಲೆ ಬಿಡೋದು, ಕಾಫಿ ಮಾಡಿಕೊಡೋದು ಎಷ್ಟು ಖುಷಿಯಾಗಿ ಹೇಳ್ತಿದ್ರು ಅವರು. ಸೊ ಈಗಲೂ ಕೂಡ ಕಾಫಿ ಸೂಪರ್ ಅಂತ ಕಮೆಂಟ್ ಬರೋದು ಅತ್ತೆಗ ನಿಮ್ಗ? ಇಲ್ಲ, ಅಮ್ಮನೂ ಚೆನ್ನಾಗಿ ಮಾಡ್ತಾರೆ. ಎಲ್ಲ ನಾನು ಸ್ವಲ್ಪ ಮಾಡ್ತೀನಿ. ಫೈನ್ ಮೇಡಮ್, ತುಂಬಾ ಖುಷಿ. ಅದು ಒಂದು ಪ್ರಶ್ನೆ ತಗೊಳ್ಳೋಣ ಸುಬ್ಬಲಕ್ಷ್ಮಿ ಅವರೇ, ಏನಂತೀರಾ? ಆಯಿತು ಸರ್. ಓಕೆನಾ? ಸಾಮಾನ್ಯವಾಗಿ ಅತ್ತೆ ಸೊಸೆ ಮಧ್ಯೆ ಹೇಗೆ ಒಂದು ಭಿನ್ನಾಭಿಪ್ರಾಯಗಳು ಬರಬಹುದು, ಅದನ್ನ ನೀವು ಹೇಗೆ ಬದಿಗೊತ್ತಿ ಸಂಬಂಧಕ್ಕೆ ಪ್ರಾಮುಖ್ಯತೆ ಕೊಡ್ತೀರಾ ಅನ್ನೋದ್ರ ಮೇಲೆ ಪ್ರಶ್ನೆ. ಇವಾಗ ಏನಾಗ್ಬಿಡುತ್ತೆ ಅಂದ್ರೆ, ಸೊಸೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ, ಅಡುಗೆ ಮಾಡ್ತಿರ್ತಾರೆ, ತುಂಬಾ ಖುಷಿ ಇರುತ್ತೆ, ಪ್ರೀತಿ ಇರುತ್ತೆ ಅವ್ರ ಮೇಲೆ. ಆದ್ರೂ ಒಂದು ಹಂತಕ್ಕೆ ಬಿಗುಮಾನ ನಿಮ್ಗಿರುತ್ತೆ. ಜಾಸ್ತಿ ಹೊಗಳ್ಬಾರ್ದು ಸೊಸೆನ, ಹೊಗಳ್ಬಿಟ್ರೆ ಅಟ್ಟಕ್ಕೆ ಏರ್ಬಿಡ್ತಾರೆ, ನಾಳೆ ದಿನ ನಮ್ಮ ಮೇಲೆ ಕುತ್ಕೊಂಡ್ಬಿಡ್ತಾರೆ ಅನ್ನೋ ಬಿಗುಮಾನ ಇರುತ್ತೆ. ಈ ಬಿಗುಮಾನ ಬೇಕಾ ಬೇಡವಾ, ಏನಂತೀರಿ ನೀವು? ಇಲ್ಲ, ಬೇಡ ಅನಿಸುತ್ತೆ. ಬಿಗುಮಾನ ಬೇಡ. ಒಂದೊಂದ್ಸಲಿ ಇಬ್ಬರು ಇದು ಮಾಡ್ಕೋತೀವಿ, ಆದರೂ ಸಮಾಧಾನ ಮಾಡ್ಕೊತೀವಿ ಒಂದೊಂದ್ಸಲಿ. ಹೇಳ್ತೀರಾ ನಿಮ್ಮ ಸೊಸೆ ಏನು ಚೆನ್ನಾಗಿ ಕೆಲಸ ಮಾಡಿದ್ರು? ಚೆನ್ನಾಗಿ ಮಾಡ್ತಾಳೆ, ಎಲ್ಲ ಅಡುಗೆ ಮಾಡ್ತಾಳೆ, ಕಾಫಿ ಟೀ ಮಾಡ್ತಾಳೆ, ಮನೆ ಹೊಂದಿಸ್ಕೊಂಡು ಹೋಗ್ತಾಳೆ, ಎಲ್ಲರನ್ನೂ ಗಂಡ ಅತ್ತೆ ಮಾವ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತಾಳೆ. ಹೌದಾ? ಹೌದು. ಸ್ಟಾರ್ಟಿಂಗ್ ಬಂದಿದ್ದು ಆ ದಿನಗಳಿಗೂ ಇವಾಗೂ ಕಂಪೇರ್ ಮಾಡಿದ್ರೆ ಎಷ್ಟು ಸುಧಾರಿಸಿದ್ದಾರೆ ಅಂತ ಅನ್ಸುತ್ತೆ? ಇಲ್ಲ, ಮದುವೆ ಆಗಿ ಆಯಿತು, ಅವಳದು ಸುಮಾರು ಒಂದು 20-18 ವರ್ಷ ಆಯಿತು. ಓಕೆ. ಚೆನ್ನಾಗಿ ನೋಡ್ಕೊತಾಳೆ, ಎಲ್ರೂ ಯಾವುದು ಭೇದ ಭಾವ ಮಾಡಲ್ಲ. ತಾನು ಆಯಿತು, ತನ್ನ ಮಕ್ಕಳನ್ನಾಯ್ತು, ಗಂಡನೇ ಆಗಲಿ, ಸೊಸೆನೇ, ಅತ್ತೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತಾಳೆ. ಯಾವಾಗಲೂ ದಿ ಬೆಸ್ಟ್ ಆಗಿದ್ರೆ. ಹೌದೌದು, ಚೆನ್ನಾಗಿ ನೋಡ್ಕೊಂತ. ಆ ಥರ ಸೊಸೆ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀರಿ. ಸೊ ನೋಡೋಣ ಸೊಸೆ ಏನಂತಾರೆ ಈ ಮಾತಿಗೆ ಅಂತ ಹೇಳಿ. ಬಿಗುಮಾನ ಒಂದಿರುತ್ತೆ ನಮ್ಮಲ್ಲಿ. ಎಲ್ಲಿ ಅತ್ತೆಗೆ ನಾನು ಜಾಸ್ತಿ ಕೆಲಸ ಮಾಡಿಕೊಟ್ರೆ ನಾಳೆ ತುಂಬ ಚೆನ್ನಾಗಿ ಮಾಡ್ತೀಯ ಕಣೆ, ನಾಳೆ ನೀನೇ ಮಾಡ್ಬಿಡು ಅಂತ ಎಲ್ಲ ಅಂದುಬಿಡ್ತಾರೋ, ಬಿಗುಮಾನ ಬಿಟ್ಕೊಡ್ಬಾರ್ದು ಅನ್ನೋದೊಂದು ಇರುತ್ತೆ. ಇದು ಬೇಕಾ ಬೇಡ ಕುಟುಂಬಕ್ಕೆ? ಇಲ್ಲ, ಆ್ಯಕ್ಚುಲಿ ಆ ಥರ ಬಿಗುಮಾನ ಯಾವುದು ಆಂಟಿನಲ್ಲೂ ಇಲ್ಲ, ನನ್ನಲ್ಲೂ ಇಲ್ಲ. ಇಬ್ಬರು ನನ್ನ ಕೈಯಲ್ಲಿ ಆದಷ್ಟು ನಾನು ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಅಂತದಾಗ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಇಬ್ಬರು ಹೀಗೆ ಹೊಂದಿಸ್ಕೊಂಡೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಥರಕ್ಕೆ ಯಾವುದು ಬಿಗುಮಾನ ಇವತ್ತುವರೆಗೂ ಅವರು ತೋರಿಸಿಲ್ಲ, ನಾನು ತೋರಿಸಿಲ್ಲ. ಅದೇ ಅಲ್ವಾ? ಅತ್ತೆ ತೋರಿಸಿದ್ರೆ ಸೊಸೆನೂ ತೋರ್ಸಕ್ ಶುರು ಮಾಡ್ತಾರೆ, ಇಲ್ಲ ಸೊಸೆ ತೋರಿಸಿದ್ರೆ ಅತ್ತೆನೂ ಶುರು ಮಾಡ್ತಾರೆ. ಸೊ ಒಬ್ರು ಹಿಂದೆ ಸರಿದು ಬಿಟ್ಟಾಗ ಇನ್ನೊಬ್ರು ಹಿಂದೆ ಖಂಡಿತವಾಗ್ಲೂ ಸರಿತಾರೆ. ಸಂಸಾರಕ್ಕೆ ಬೇಕಾಗಿರುವಂಥದ್ದು ಇದೆ. ಎಷ್ಟೋ ಮನೆಗಳಲ್ಲಿ ಈ ಬಿಗುಮಾನ ಇಟ್ಕೊಂಡೆ ಅತ್ತೆ ಸೊಸೆ ಬೇರೆ ಬೇರೆ ಆಗುವಂಥದ್ದು, ಕುಟುಂಬಗಳು ಬೇರೆ ಬೇರೆ ಆಗುವಂಥದ್ದು ಆಗ್ತಾ ಇದೆ. ಸೊ ಇದನ್ನು ನಾವು ಪಾಲಿಸಬೇಕಾಗಿದೆ. ಬಿಗುಮಾನವನ್ನ ಬದಿಗೊತ್ತಿ ಸಂಬಂಧಗಳನ್ನು ಮುಂದುವರಿಸಿ ಅಲ್ವಾ? ಸೊಸೆನ ಯಾವತ್ತು ನನ್ನ ಮಗಳು ಒಂದೇ, ನನ್ನ ಸೊಸೆನೂ ಆ ಥರ ನೋಡ್ಕೊತಾ ಇದ್ದೀವಿ ನಾವು ಅಲ್ವಾ? ಖುಷಿ ಇದೆ. ಆಗಿದ್ರೆ ಹೌದು ಸರ್. ಬೆಸ್ಟ್ ಅತ್ತೆ ಅಂತೀರಾ? ಹಾಗಾದ್ರೆ ಹೇಳಿ ನೋಡೋಣ, ಬೆಸ್ಟ್ ಅತ್ತೆ ನಮ್ಮತ್ತೆ ಅಂತ. ಬೆಸ್ಟ್ ಅತ್ತೆ ನಮ್ಮತ್ತೆ. ನೀವು? ನಾವು ಬೆಸ್ಟ್ ಸೊಸೆ. ಹೌದಾ? ನಾನೆಲ್ಲ ನೀವು ನಿಮ್ಮತ್ತೆಗೆ ಹೇಳ್ತೀರಾ ಅನ್ಕೊಂಡ್ಬಿಟ್ಟೆ. ಇಲ್ಲ, ನಮ್ಮತ್ತೆ ನಾನು ಒಂದು ಕಾಲದಲ್ಲಿ ಸೊಸೆ ಆಗಿದ್ದೆ, ನಮ್ಮತ್ತೆನೂ ಒಂದು ಕಾಲದಲ್ಲಿ ಅತ್ತೆ ಆಗಿದ್ರು ಅಲ್ವಾ? ಖುಷಿ ಇದೆ. ಹೌದು ಸರ್. ಸೂಪರ್ ಸೂಪರ್ ಮೇಡಮ್. ನನಗೊಂದು ವಿಷಯ ತಿಳ್ಕೊಳ್ಳೋದಿದೆ. ನೀವು ನಿಮ್ಮ ಹವ್ಯಾಸಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ ಅಲ್ವಾ? ಈಗಾಗಲೇ ನಾವು ನಮ್ಮ ವೀಕ್ಷಕರಿಗೂ ಹೇಳಿದ್ದೀವಿ ನಿಮ್ಮ ಮಗನ ಬಗ್ಗೆ, ಡಾಕ್ಟರ್ ಬೇಲೂರು ರಘುನಂದನ್ ಅವರು ಅಲ್ವಾ? ಸೊ ಅವರು ಮಾತಾಡಿದ್ರು, ಅವರು ಬ್ಯುಸಿಯಾಗಿರ್ತಾರೆ ಅಲ್ವಾ? ನಿಮ್ಮ ಸೊಸೆ ಅವರು ಕೆಲಸಗಳು ಅದೂ ಬ್ಯುಸಿಯಾಗಿರುತ್ತೆ. ಖುಷಿ ಆಗುತ್ತಾ ಅಥವಾ ಸಮಯನೇ ಕೊಡ್ತಾ ಇಲ್ವಲ್ಲ ಮಗ ಅಂತ ಅನ್ಸುತ್ತಾ? ಇಲ್ಲ, ಖುಷಿ ಆಗುತ್ತೆ. ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾನೆ ಅವನು. ನಾಟಕ, ಕಾಲೇಜು ಅದು ಇದು ಮಾಡಿಕೊಂಡು ಮಕ್ಕಳನ್ನೆಲ್ಲ ನೋಡ್ಕೊಂಡು, ಆ ಕಾಲೇಜ್ ಮಕ್ಕಳನ್ನು ಅವನು ಚೆನ್ನಾಗಿ ಎಲ್ಲರನ್ನೂ ನಮ್ಮ ಮಕ್ಕಳೇ ಅಂತ ಭಾವಿಸ್ತಾನೆ. ಅವನು ಬೆಳಿತಾನೆ, ಸುತ್ತು ಇರೋರ್ನು ಬೆಳೆಸ್ತಾನೆ. ಅವನು ಬೇಜಾರು ಮಾಡ್ಕೊಳಲ್ಲ ಅವನು ಅಲ್ವಾ? ಹಿಂಗೆ ಅನ್ಸುತ್ತೆ ಇವಾಗ ಅವ್ರು ಅಷ್ಟೊಂದು ಸಾಧನೆ ನೋಡಿ ನಿಮ್ಗೆ ಏನು ಅನ್ಸುತ್ತೆ ಇವಾಗ ತಾಯಿಯಾಗಿ? ನಾನು ಅನ್ಕೊಂಡಿದ್ದೆ ನನ್ನ ಮಗ ಈ ಥರ ಹಿಂಗೆ ಸಾಧನೆ ಮಾಡಬೇಕು, ಹಿಂಗೆ ಎತ್ತರಕ್ಕೆ ಬೆಳಿಬೇಕು ಅವನು ಅಂತ ನಾನು ಕನಸು ಅಂದ್ಕೊಂಡಿದ್ದೆ. ಅದು ನನಸು ಮಾಡ್ತಾವನೆ ಅವನು.
ಅದರಿಂದ ನನಗೆ ಅವನು ತುಂಬ ಖುಷಿ ಅಷ್ಟೇ. ಸಂತೋಷಮ್ಮ. ಹೌದು ಸರ್. ಓಕೆ ಮೇಡಮ್, ಹೇಳಿ, ನಿಮ್ಮ ಟೈಮು ಈಗ IT ವರ್ಕ್ ಅಂತಂದಾಗ ಅದರದ್ದೇ ಆದಂಥ ಕೆಲಸಗಳಿದ್ದೇ ಇರುತ್ತೆ. ಈ ಕಡೆಗೆ ಯಜಮಾನರು ಕಂಪ್ಲೀಟಾಗಿ ಒಂದು ಕಲೆ ಕಡೆಗೆ ಮುಖ ಮಾಡಿದಂಥವ್ರು ರಂಗಕರ್ಮಿಗಳು ಅಲ್ವಾ. ಸಮಯದ ಹೊಂದಾಣಿಕೆ ಬಗ್ಗೆ ಆಗಲಿ ಅಥವಾ ನಿಭಾಯಿಸುವಂಥದ್ರ ಬಗ್ಗೆ ಹೇಳೋದು, ಜೊತೆಗೆ ಹೆಮ್ಮೆ ಎಷ್ಟಾಗುತ್ತೆ? ಹೆಮ್ಮೆ ತುಂಬ ಇದೆ. ಅವ್ರ ಜೊತೆಗೆ ಇವಾಗ ನಾನು ಕಾಜಾಡ ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಬ್ಬರು ಪ್ರೊಡಕ್ಷನ್ ವರ್ಕಲ್ಲಿ ಜೊತೆ ಆಗಿರೋದ್ರಿಂದ ಅವರು ದೂರ ಇದ್ದಾರೆ ಅಂತ ಅನ್ಸೋದೇ ಇಲ್ಲ. ಸೊ ವಿ ಆಲ್ ಫ್ಯಾಮಿಲಿ ಆರ್ ಟುಗೆದರ್. ಜೊತೆಗೆ ಮಗನೂ ಈಗ ನಾಟಕದಲ್ಲಿ ಇರೋದ್ರಿಂದ ಎಲ್ಲರೂ ಒಟ್ಟಿಗೆ ಇರ್ತೀವಿ, ಆದಷ್ಟು ಸಮಯ ಟೈಮ್ ಕಳಿತೀವಿ ಅಲ್ವಾ. ಸೊ ಖುಷಿ ಅನ್ಸುತ್ತಾ ಈ ಥರದೊಂದು ರಂಗ ಚಟುವಟಿಕೆಗಳು ನಡೀತಾ ಇದ್ರೆ ಮನೆಯಲ್ಲಿ? ತುಂಬ ಹೆಮ್ಮೆ ಅನಿಸುತ್ತೆ. ಆ್ಯಕ್ಚುಲಿ ರಂಗ ಚಟುವಟಿಕೆಗಳಿಂದ ಮಕ್ಕಳು ಮನೆಯಲ್ಲಿ ಎಷ್ಟು ಬೆರೀತಾ ಹೋಗ್ತಾರೆ ಅಂತಂದರೆ ಸಮಾಜದ ಜೊತೆ ದೇ ಸ್ಟ್ಯಾಂಡ್ ಅಪ್ ಆಸ್ ಅ ರೋಲ್ ಮಾಡೆಲ್. ಅದು ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ಸಂತೋಷಮ್ಮ. ಸೊ ಅದಕ್ಕೆ ಅಲ್ವಾ ಬೇಕು ನಮ್ಮ ಆಳ ಅಥವಾ ಬೇರು ಅಂತ ನಾವೇನು ಹೇಳ್ತೀವಿ ರಂಗಭೂಮಿ. ಅದಕ್ಕೆ ಯಾವಾಗಲೂ ಕೂಡ ನಾವು ಎಷ್ಟು ಧನ್ಯತಾ ಭಾವನ ಸಮರ್ಪಣೆ ಮಾಡಿದ್ರೂ ಕಡಿಮೆನೆ ಹೆಮ್ಮೆ ಅನಿಸುತ್ತೆ ಈ ಥರದ ಒಂದು ಸಂಚಿಕೆ ಈ ರೀತಿಯಾಗೂ ಆಗ್ತಾ ಇದೆಯಲ್ವಾ ಅಂತ ಅಲ್ವಾ. ಖಂಡಿತ ಮೇಡಮ್, ನೀವು ಹೇಳಿದ್ದು. ಸೊ ಬಹುಶಃ ಅನಿಸುತ್ತೆ ನಾವು ಮಾತಾಡ್ತಾ ಇದ್ವಲ್ಲ ಆಗಲೇ, ಏನೋ ಬಿಗುಮಾನ ಇಲ್ಲ ನಮಗೆ ಅಂತ. ಮನಸ್ಸು ಯಾಕೆ ಅಷ್ಟು ವಿಶಾಲವಾಗುತ್ತೆ ಅಂತಂದರೆ ರಂಗ ಚಟುವಟಿಕೆಗಳು ಅಥವಾ ಈ ರೀತಿಯಾದಂಥ ಸಾಧನೆ ನೋಡಿದಾಗ ನಮ್ಮ ಸಂಬಂಧಗಳು ಗಟ್ಟಿಯಾಗಿರಬೇಕು ಅನ್ನುವಂಥ ಭಾವ ತನ್ನಷ್ಟಕ್ಕೆ ತಾನೇ ಬಂದುಬಿಡುತ್ತೆ. ನಾವು ಚೆನ್ನಾಗಿರೋಣ, ಕುಟುಂಬ ಚೆನ್ನಾಗಿರೋಣ, ನಾವು ಮಾದರಿ ಆಗಿದ್ದೀವಿ ಅನ್ನೋಂಥದ್ದು ಬರುತ್ತೆ. ಸೊ ಇದೇ ಬೇಕಾಗುವಂಥದ್ದು. ದಟ್ ಇಸ್ ವಾಟ್ ಅತ್ತೆ ಸೊಸೆ ಸ್ಮಾರ್ಟ್ ಸೊಸೆ ಎಂದಿರಲ್ವಾ. ಅಮ್ಮ ಹೇಳಿ, ನಿಮ್ಮ ಸೊಸೆಯಲ್ಲಿ ಇಷ್ಟ ಆಗುವಂಥ ಗುಣಗಳು ಯಾವ್ಯಾವಿದೆ? ಎಷ್ಟು ಖುಷಿ ಆಗುತ್ತೆ ನಿಮಗೆ ಅವನ್ನೆಲ್ಲ ಖುಷಿ ನೆನೆಸ್ಕೊಂಡಾಗ? ಅಂದರೆ ಅದೇ ಗಂಡ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾಳೆ. ಓಕೆ, ಆಯ್ತರ. ಆಮೇಲೆ ಮನೆಗೂ ಅಷ್ಟೇ ಏನು ಬೇಕೋ ಏನಿಲ್ವೋ ಎಲ್ಲ ನೋಡಿಕೊಂಡು ಬೆಳಗ್ಗೆ ಹೊತ್ತು ಬೇಗ ಎದ್ದೊಳ್ತಾಳೆ. 5 ಗಂಟೆಗೆಲ್ಲ ಎದ್ದು ಬಿಡ್ತಾಳೆ. ಮನೆಗೆ ಮಕ್ಕಳಿಗೆ ಅತ್ತೆಗೆಲ್ಲ ತಿಂಡಿ ಮಾಡಿ ಅದು ನನಗೆ ಭಾಳ ಇಷ್ಟ ಆಯ್ತಿದೆ. ನಾನು ಲೇಟಾಗಿ ಎದ್ದೊಳ್ತೀನಲ್ಲ ಸ್ವಲ್ಪ, ಅಷ್ಟೊತ್ತಿಗೆ ಎಲ್ಲ ಮಾಡಿಕ್ತಾಳೆ. ನಾನು ಮಕ್ಕಳನ್ನ ತಿನ್ನಿಸ್ತೀನಿ. ತಿನ್ನಿಸಿ ಉಣಿಸಿ ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸಿ ಬಾಕ್ಸ್ಗೆ ಹಾಕಿ ಅವಳು ಹೇಳ್ತಾಳೆ ಬಾಕ್ಸ್ಗಳಿಗೆಲ್ಲ ಹಾಕ್ಬಿಡತ್ತೆ ಅಂತ ಆಂಟಿ ಅನ್ನೋದು ನನ್ನ. ಸರಿ ಆಯ್ತಮ್ಮ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅವಳು ಆಫೀಸ್ಗೆ ಹೋಗ್ತಾಳೆ. ಇಷ್ಟೇ, ಅದು ನನ್ನಲ್ಲಿ ಅವಳಲ್ಲಿ ನಾನು ಕಂಡ ಪ್ರೀತಿ ಅಲ್ವಾ. ಒಟ್ಟಲ್ಲಿ ಶಿಸ್ತು ನಿಮಗೆ ಇಷ್ಟ ಅವರಲ್ಲಿರುವಂಥ ಗುಣ ಅಲ್ವಾ. ಬೆಳಗ್ಗೆ ಬೇಗ ಎದ್ದೆಲ್ಲ ಮಾಡಿಕೊಡ್ತಾಳೆ. ಸಂತೋಷ ಮೇಡಮ್. ಓಕೆ, 5 ಗಂಟೆಗೆ ಎದ್ಬಿಡ್ತಾಳೆ. ಮತ್ತು ರಾತ್ರಿ ಮಲಗದಾದ್ರೆ ಲೇಟ್ ಆಗುತ್ತಲ್ಲ, ಅದಕ್ಕೆ ಬೇಗ ಎದ್ದು ಎಲ್ಲ ಮಾಡಿಕೊಡ್ತಾಳೆ. ನಾನು ಎಲ್ಲ ನಿಭಾಯಿಸ್ಕೊಂಡು ಹೋಗ್ತೇನೆ. ಸಂತೋಷ. ಹೇಳಿ, ನಿಮ್ಮ ಅತ್ತೆಯಲ್ಲಿ ನಿಮಗೆ ಇಷ್ಟವಾದಂತಹ ಗುಣ ಯಾವುದು? ಅವರು ಎಷ್ಟೇ ಟಯರ್ಡ್ ಆದರೂ ಟಯರ್ಡ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳಲ್ಲ. ಮತ್ತು ಏನೇ ಇದ್ರೂ ಅಫ್ರಂಟಲ್ಲಿ ಹೇಳ್ತಾರೆ. ಅದು ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಇದು ಸರಿ ಇದೆ ಅಂತಂದರೆ ಇದು ಸರಿ ಇದೆ, ಇದು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಓಪನ್ ಆಗಿ ಹೇಳ್ತಾರೆ. ಇದು ಸರಿ ಇಲ್ಲ ಅಂದರೆ ಇದೊಂದು ಸ್ವಲ್ಪ ಹಿಂಗೆ ಮಾಡ್ಬೋದಿತ್ತು ಅಂತ ಹೇಳ್ತಾರೆ. ಸೊ ಆ ಅಫ್ರಂಟ್ ತುಂಬ ಖುಷಿ ಆಗುತ್ತೆ ಅದು ಹೇಳ್ಕೊಳ್ಳೋದು. ಸೊ ಅದೇ ಮುಖ್ಯವಾಗಿ ಅಲ್ವಾ, ಜಾಸ್ತಿ ಹತ್ರ ಮಾಡುತ್ತೆ ಕೂಡ. ಈಗ ಲಕ್ಷ್ಮಿ ಅವರಲ್ಲಿ ಎಷ್ಟೊಂದು ಸೀರೆಗಳಿದೆ ಅಲ್ಲ, ಅವ್ರ ಸೀರೆಯಲ್ಲಿ ನಿಮಗೆ ಯಾವ್ದು ಇಷ್ಟ? ಪಿಂಕ್ ಕಲರ್ ಇಷ್ಟ. ಪಿಂಕ್ ಕಲರ್ ಇಷ್ಟ. ಕೇಳಿದ್ದೀರಾ ಯಾವತ್ತಾದ್ರೂ ನಾನು ಒಂದಿನ ಉಟ್ಕೋತೀನಿ ಕೊಡು ಅಂತ? ಅವಳೇ ಕೊಡ್ತಾಳೆ, ನನಗೆ ಕೊಡಿಸಿದ್ದಾಳೆ ಸುಮಾರು 4 ಸೀರೆ. ನಾನು ಒಂದು ಕೊಡ್ಸಿದ್ದೀನಿ ಹೆಸರಿಗೆ ಅಂತ. ಹೆಸರಿಗೆ ಅಂತ ಕೊಡ್ಸಿದ್ದೀರಾ? ಸುಮ್ಮನೆ ಪ್ರೀತಿಯಿಂದ ಕೊಡ್ಸಿಲ್ಲ ನೀವು? ಪ್ರೀತಿಯಿಂದ ಇಟ್ಕೋ ಅಂತ ಕೊಡ್ಸಿದ್ದೀನಿ ಸರ್. ಅವಳು ಉಟ್ಕೊಂಡಿದ್ದಾಳೆ, ಅವಳು ಕೊಡ್ಸಿದ್ದಾಳೆ ನನಗೆಲ್ಲ. ನಮ್ಮ ಮಗನೂ ಕೊಡಿಸ್ತಾನೆ, ಅವ್ರ ಯಜಮಾನ್ರು. ಓಕೆ ಓಕೆ. ಈಗ ನಿಮಗೆ ನಿಮ್ಮ ಯಜಮಾನ್ರು ಕೊಡ್ಸೋದು ಇಷ್ಟನಾ, ನಿಮ್ಮ ಮಗ ಕೊಡ್ಸೋದು ಇಷ್ಟನಾ, ಸೊಸೆ ಕೊಡ್ಸೋದು ಇಷ್ಟನಾ? ಏನಪ್ಪ ಉತ್ತರ ಹೇಳೋದು ಕಷ್ಟನೇ ಇದೆ ಮನೆಯಲ್ಲಿ ಅಂತ. ಹೇಳೋದು ಕಷ್ಟನೇ. ಫಸ್ಟ್ ಮಗ ಕೊಡ್ಸೋದು ಇಷ್ಟ ಆಗುತ್ತೆ. ಅವನು ಕಲರ್ ಎಲ್ಲ ಸೆಲೆಕ್ಟ್ ಚೆನ್ನಾಗಿ ಮಾಡ್ತಾನೆ. ಅದಕ್ಕೋಸ್ಕರ ಮಗಳನ್ನು ಕೊಡಿಸ್ತಾಳೆ. ಎಲ್ಲಾರು ಕೊಡಿಸ್ತಾರೆ. ನೆಕ್ಸ್ಟ್ ಸೊಸೆನಾ? ಏನು ನೆಕ್ಸ್ಟ್ ಸೊಸೆನೂ ಕೊಡಿಸ್ತಾಳೆ. ಯಜಮಾನ್ರು ಲಾಸ್ಟಿಗೆ. ಪಾಪ ಇದು ಬಹಳ ಕಷ್ಟ ಇದು. ಹೇಳಿ, ನಿಮ್ಮ ಅತ್ತೆಯವರಿಂದ ನೀವೊಂದು ಗಿಫ್ಟ್ ಅಥವಾ ಏನೋ ಒಂದು ಪಡ್ಕೊಂಡಿರಲ್ವಾ? ಸೊ ಹೇಳ್ತಿದ್ರು ಒಂದು ಹೆಸರಿಗೆ ಸೀರೆ ಕೊಡಿಸ್ದೆ ಅಂತ. ಎಷ್ಟು ಖುಷಿ ಇರುತ್ತೆ ಒಂದು ಅತ್ತೆಯಿಂದ ಆ ರೀತಿ ತಗೊಳ್ಳೋದು. ಇಲ್ಲ, ತುಂಬಾ ಖುಷಿ ಇದೆ ಆಕ್ಚುಲಿ. ಆಂಟಿ ಕೊಡ್ಸಿರೋ ಸೀರೆ ಹುಡ್ಕೋತೀನಿ ಅಲ್ವಾ. ಗಂಡ ಕೊಡ್ಸೋದು ಒಂದ್ ಕಡೆ ಆದ್ರೆ ಅತ್ತೆ ಕೊಡ್ಸೋದು ಏನೋ ಒಂಥರ ಸ್ಪೆಷಲ್ ಫೀಲಿಂಗ್ ಅನ್ಸುತ್ತೆ. ತುಂಬಾ ಸಂತೋಷ ಮ್ಯಾಮ್. ಸೊ ಈ ರೀತಿಯಾಗೇ ಇರಬೇಕು ನಾವಂತ ಯಾವಾಗ್ಲೂ ಕೇಳ್ಕೊತೀವಿ. ಸೊ ಈಗ ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆ ಎಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆ ಎಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಸೊ ಮುಂದಿನ ಅಂತ ಇರುವಂಥದ್ದು ಸ್ಮಾರ್ಟ್ ಮೋಜಿನಾಟ. ಸೊ ಚೆನ್ನಾಗಿ ಮಾತಾಡಿದ್ದಾರೆ, ಜೊತೆಗೆ ಆಟ ಆಡೋಕೆ ರೆಡಿ ಆಗಿದ್ದಾರೆ. ಈಗ ಅತ್ತೆ ಸೊಸೆ ರೂಲ್ಸ್ ಏನಪ್ಪ ಅಂತಂದರೆ ತುಂಬ ಸಿಂಪಲ್ ಆಗಿರುವಂಥ ಆಟ ಕೊಟ್ಟಿದ್ದೀನಿ, ಬಟ್ ಆದರೂ ಬಹಳ ಕಷ್ಟ ಇದೆ ಗೊತ್ತಾ?
ನೋಡೋಕೆ ಸಿಂಪಲ್ ಅನ್ಸುತ್ತೆ, ಎಷ್ಟು ಚೆನ್ನಾಗಿ ಆಡ್ತಾರೆ ನೋಡೋಣ. ರೂಲ್ಸ್ ಏನಪ್ಪ ಅಂತಂದರೆ, ಅತ್ತೆ ಸೊಸೆ ಇಬ್ರಿಗೂ ಕೂಡ ತಲಾ 10 ಕಪ್ಪುಗಳನ್ನು ಕೊಟ್ಟಿದ್ದೀನಿ. ಸಮಯ ಇರುವಂಥದ್ದು ಬರೀ 60 ಸೆಕೆಂಡು. ನೀವು ಟವರ್ನ ಬಿಲ್ಡ್ ಮಾಡಬೇಕು. ಸಿಂಪಲ್ ಆಗಿರುವಂಥ ಆಟ, ಓಕೆನಾ? ಒಂದು ಕಪ್ನ ನೀವು ಫಸ್ಟ್ ಈ ರೀತಿಯಾಗಿಡಬೇಕು. ನೆಕ್ಸ್ಟ್ ಕಪ್ನ ನೀವು ನಿಧಾನವಾಗಿ ಅದೇ ರೀತಿ ಜೋಡಿಸ್ಬೇಕು. ದೆನ್ ಅದ್ರ ಮೇಲೆ ಮತ್ತೆ ಉಲ್ಟಾ ಈ ರೀತಿಯಾಗಿಡಬೇಕು. ಡೊಂಕಾಗಿದೆ, ನೀವು ನೀಟಾಗಿ ನಿಲ್ಲಿಸ್ಬೇಕು. ಓಕೆ, ಸೊ 60 ಸೆಕೆಂಡ್ಸಲ್ಲಿ ನೀವು ಈ ರೀತಿ ಎಷ್ಟು ಕಪ್ಪುಗಳನ್ನು ಜೋಡಿಸಿ ಬ್ಯಾಲೆನ್ಸ್ ಮಾಡಿ ನಿಲ್ಲಿಸಿರ್ತೀರಾ ಅನ್ನೋದೇ ಟಾಸ್ಕ್ ಆಗಿರುತ್ತೆ. ಓಕೆನಾ? ಸೊ ವೀಕ್ಷಕರೇ, ಶುರು ಮಾಡೋಣ ಸ್ಮಾರ್ಟ್ ಮೋಜಿನ ಆಟ. ಸೊ ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಎಸ್, ನಿಧಾನವಾಗಿ ನೋಡ್ಕೊಳ್ಳಿ, ಜಾಗ್ರತೆಯಿಂದ ಜೋಡಿಸಿ. 10 ಸೆಕೆಂಡ್ ಆಯಿತು. ನೋಡಿ, ಸೊಸೆ ಟವರ್ ದೊಡ್ಡದಾಗ್ತಾ ಇದೆ. ಎಸ್, 20 ಸೆಕೆಂಡ್ಗಳು ಮುಗ್ದೋಯ್ತು. ವಾವ್, ನೈಸ್. ಲಕ್ಷ್ಮಿ ಅವ್ರು ಏನು ಇಷ್ಟು ದೊಡ್ಡ ಟವರ್ ಕಟ್ತಾ ಇದ್ದಾರೆ. ಸೊ 30 ಸೆಕೆಂಡ್ ಮುಗ್ದಿದೆ. ಸುಬ್ಬಲಕ್ಷ್ಮಿ ಅವರೇ, ಸಮಯ ತಗೊಳ್ಳಿ. ನೋಡಿ, ಕೆಳಗಡೆ ಬುನಾದಿ ಸರಿ ಇಲ್ಲ ನಿಮ್ಮದು ಕರೆಕ್ಟಾಗಿ. ಇನ್ನು 20 ಸೆಕೆಂಡ್ ಮಾತ್ರ ಇದೆ. ವಾ, ಉಳಿದಿರುವಂಥದ್ದು ಕೇವಲ 10 ಸೆಕೆಂಡ್ ಅಷ್ಟೇ. ಕಮಾನ್ ಲಕ್ಷ್ಮಿ ಅವರೇ, ಆಗುತ್ತೆ, ಮಾಡಿ. 5, 4, 3, 2, 1 ಮುಗಿದು ಸಮಯ. ಸೊ ಆದ್ರೂ ಕೊನೆಗೆ ನಿಂತಿದ್ದು 1, 2, 3, 4, 5 ಕಪ್ಪು ಲಕ್ಷ್ಮಿ ಅವರದ್ದು. ಸೊ ಈ ಲೆಕ್ಕ ಸೊಸೆದಾದ್ರೆ ಇನ್ನು ಅತ್ತೆ ಅವ್ರದ್ದು ಬರೀ 1 ಕಪ್ ನಿಲ್ಸಿದ್ದಾರೆ. ಎಂತ ಇದು? ಸೊಸೆ win ಆಗ್ಲಿ ಅಂತ. ಓ, ಅತ್ತೆ ನೋಡಿ. ಸೊ ಅವ್ರು ಹೇಳ್ದಾಗನೆ ಸೊಸೆ ವಿನ್ ಆಗಿದ್ದಾರೆ. ಬನ್ನಿ ಚಪ್ಪಾಳೆ. ಸೊ ಸೂಪರ್ ಆಗಿತ್ತು ಮೇಡಮ್. ಫುಲ್ ಟವರ್ ಬ್ಯಾಲೆನ್ಸ್ ಆಗಿ ಕಟ್ಟಿದ್ದೀರಾ ಅಲ್ವಾ? ಸೊ ವೀಕ್ಷಕರೇ, ಸ್ಮಾರ್ಟ್ ಮೋಜಿನ ಆಟದ ಉದ್ದೇಶನೇ ಅದು. ಚಿಕ್ಕ ಆಟಗಳು ಬಹಳ ದೊಡ್ಡ ಖುಷಿಯನ್ನು ಕೊಡುತ್ತವೆ. ಸಮಯ ಸಿಕ್ಕಾಗ ಆಟ ಆಡಿ ಸಂಬಂಧಗಳು ಗಟ್ಟಿ ಆಗುತ್ತೆ, ಅದೇ ಮುಖ್ಯ ಉದ್ದೇಶ. ಸೊ ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಸಿಂಗಿಂಗ್ ಇದೆ. ಎಷ್ಟು ಚೆನ್ನಾಗಿ ಹಾಡ್ತಾರೆ ನೋಡೋಣ. ಸೊ ಒಂದು ಪುಟ್ಟ ವಿರಾಮ. ಸೊ ಮುಂದಿನ ಹಂತ ಇರುವಂಥದ್ದು ಸ್ಮಾರ್ಟ್ ಸಿಂಗಿಂಗ್. ಎಷ್ಟು ಚೆನ್ನಾಗಿ ಹಾಡ್ತಾರೆ. ಸೊ ನೋಡೋಣ. ಹಾಗಿದ್ರೆ ಸುಬ್ಬಲಕ್ಷ್ಮಿ ಅವರು, ಲಕ್ಷ್ಮಿ ಅವರು, ಓಕೆನಾ? ನಿಯಮಗಳು ಏನಪ್ಪ ಅಂತಂದರೆ, 3 ಹಾಡುಗಳ ಚರಣಗಳನ್ನು ನಾನು ಹಾಡ್ತೀನಿ, ಒಂದಾದ್ಮೇಲೆ ಒಂದು. ನೀವು ಅದು ಯಾವುದಂತ ಗೆಸ್ ಮಾಡಿ ಪಲ್ಲವಿಯಿಂದ ಶುರು ಮಾಡಬೇಕು. ಸರಿನಾ? ಶುರು ಮಾಡೋಣ ಹಾಗಾದರೆ. ಸೊ ವೀಕ್ಷಕರೇ, ಶುರು ಮಾಡೋಣ ಸ್ಮಾರ್ಟ್ ಸಿಂಗಿಂಗ್. ಸೊ ಮೊದಲನೇ ಹಾಡಿನ ಚರಣ ಈ ರೀತಿಯಾಗಿದೆ. ಸೊ ಸುಬ್ಬಲಕ್ಷ್ಮಿ ಅವರು ಹೇಳಿದ್ದಾರೆ, ನಾನು ಫ್ರೀ ಟೈಮಲ್ಲಿ ಇದ್ದಾಗೆಲ್ಲ ನಾನು ಹಾಡ್ತಿರ್ತೀನಿ ಅಂತ. ಎಷ್ಟು ಚೆನ್ನಾಗಿ ಗೆಸ್ ಮಾಡ್ತಾರೆ ನೋಡೋಣ. ಮೊದಲನೇ ಹಾಡಿನ ಚರಣ ಈ ರೀತಿಯಾಗಿದೆ. ತಂಗಾಳಿಯಲ್ಲಿ ಬೆಂದೆ, ಏಕಾಂತದಲ್ಲಿ ನಾನೊಂದೇ, ಹಗಲಲ್ಲಿ ತಿರುಗಿ ಬಳಲಿದೆ, ಇರುಳಲಿ ಬಯಸಿ ಕೊರಗಿದೆ, ದಿನವೂ ನಿನ್ನ ಕಾಣದೆ, ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ಸೂಪರ್. ಅತ್ತೆ ಬಂತು ಒಂದು ಪಾಯಿಂಟ್. ಅತ್ತೆ ಅವ್ರಿಗೆ ಚಪ್ಪಾಳೆ. ಯಾರ ನೆನಪು ದಿನವೂ ಇರುತ್ತೆ ನಿಮಗೆ? ಯಜಮಾನ್ರದ? ಇಲ್ಲ, ಎಲ್ರದ್ದು ಇರುತ್ತೆ. ಚೂರು ಜಾಸ್ತಿ ಯಜಮಾನ್ರದ್ದು ಇರುತ್ತೆ ಅನ್ನಿ. ಓಕೆ, ಸೊ ಎರಡನೇ ಹಾಡಿನ ಚರಣ ಈ ರೀತಿಯಾಗಿದೆ. ಕಾಲಗೆಜ್ಜೆ ಕೂಡ ಇವ ಹಾಡುತ್ತಾನೆ ಹಾಡ, ಕಾಣಮೋ ಇವನಿಗೆ ನನ್ನ ಸೀರೆ ಮೇಲೆ ಯಾಕೆ ಕಣ್ಣಮೋ, ಆ ನೋಟ ಒಂದು ಬಾಳದಂಗಮೋ. ಗೆಸ್ ಮಾಡಿದ್ದೀರಾ? ಒಂದೇ ಲೈನ್ ಹಾಡಿದ್ದೀರಾ, ಇನ್ನೊಂದೆರಡು ಲೈನ್ ಸೇರಿಸ್ಬಿಟ್ರೆ ಎಷ್ಟು ಚೆನ್ನಾಗಿ ಹಾಡಾಗುತ್ತೆ ಗೊತ್ತಾ? ಸೊ ಎಲ್ಲರೂ ಹಾಡೋಣ. ಪಾಯಿಂಟ್ ಅಂತೂ ಅತ್ತೆಗೆ ಹೋಗಿದೆ, ಗೆಸ್ ಮಾಡಿದ್ದಾರೆ. ಓಕೆ, ಸೊ ಸೇರಿ ಹಾಡೋಣ. ಓಕೆ, 3, 2, 1 ಸ್ಟಾರ್ಟ್. ಇವ ಯಾವ ಸೀಮೆ ಗಂಡು ಕಾಣಮೋ, ಇವನಿಗೆ ನನ್ನ ಸೀರೆ ಮೇಲೆ ಯಾಕೆ ಕಣ್ಣಮೋ,
ಆ ನೋಟ ಒಂದು ಬಾಣದಂಗಮ್ಮೋ, ಶಿವ 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 ಅದು ಹ್ಯಾಂಗ ಬಂತು ನಾಟಿಕೊಂತಮ್ಮೋ ಅಂತೂ ಪ್ರಯತ್ನ ಮಾಡಿ ಹಾಡಿದ್ರು ಅತ್ತೆಯವರು. ಸೊ ಅಲ್ಲಿಗೆ ಪಾಯಿಂಟ್ ಲೆಕ್ಕದಲ್ಲಿ ನೋಡೋದಾದ್ರೆ ಅತ್ತೆಯವರಿಗೆ 2 ಪಾಯಿಂಟ್ ಹೋಗಿದೆ. ಸೊ ಬಟ್ ಸಾಂಗ್ ಪ್ರಯತ್ನ ಮಾಡಿದ್ದಾರೆ, ಸೊಸೆಯರು ಚೆನ್ನಾಗೂ ಹಾಡಿದ್ದಾರೆ, ಅವ್ರಿಗೂ ಚಪ್ಪಾಳೆ ಬರಲಿ ಅಲ್ವಾ. ನೀವು ಹಿಂಗೆ ಗೆಸ್ ಮಾಡಿ ಎತ್ಕೊಟ್ಟಿದ್ದೀರಾ, ಬಟ್ ಅವ್ರು 1-2 ಲೈನ್ ಸೇರಿಸಿದ್ದಾರೆ. ಸೊ 2 ಪಾಯಿಂಟ್ ಅತ್ತೆಗೆ ಹೋಗಿದೆ. ಕೊನೆ ಸಾಂಗ್ ಇದೆ, ಕೊನೆ ಪಕ್ಷ ಅದನ್ನು ನೀವು ಪ್ರಯತ್ನ ಮಾಡಿ. ಓಕೆ, 3ನೇ ಹಾಡಿನ ಚರಣ ಈ ರೀತಿಯಾಗಿದೆ. ಕಣ್ಣಿನಲ್ಲಿ ಆಸೆ ಅಂಕುರಿಸಿ ಪ್ರಥಮಗಳು ಪಲ್ಲವಿಸಿ, ಉದಯಗಳ ತೀರ ಸಂಚರಿಸಿ ಹೃದಯಗಳು ಝೇಂಕರಿಸಿ, ಪ್ರಣಯದ ಹಾಡಾದೆನಾ ಅರಳಿದ ಹೂವಾದೆನಾ ಋತುಬಲಿ ಒಂದಾದೆನಾ. ಇಲ್ಲಿವರೆಗೂ ಬಂದಿದೆ, ಆಚೆ ಬರಲಿ. ಲಕ್ಷ್ಮಿಯವ್ರಿಗೂ ಬರಲಿಲ್ಲ, ಸುಬ್ಬಲಕ್ಷ್ಮಿಯವ್ರಿಗೂ ಬರಲಿಲ್ಲ. ಹೃದಯವೇ, ಅಯ್ಯೋ ಈ ಗೀತೆ ನೋಡಿ ಆಚೆ ಬಿದ್ದ್ಬಿಡ್ತೀವಿ ಇವಾಗ. ಅದು ಹೃದಯವೇ ಬಯಸಿದೆ ನಿನ್ನ, ಅಷ್ಟೇ ಸರ್. ಹಾಡಿ ಹಾಡಿ, ಇಲ್ಲ ತೊಂದ್ರೆ ಇಲ್ಲ, ಹಾಡಿ. ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನೆನ, ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನೆನ. ಅತ್ತೆಯವ್ರ ಅನ್ಕೊಂಡೆ ಸಾಂಗ್ ಹಾಡು ಮುಗಿಸ್ಬಿಟ್ರು. ಇಲ್ಲ ನೋಡಿ, ಆ ಖುಷಿಯಿಂದ ಅವರು ಹಾಡು ಆಡ್ಬೇಕು ಅನ್ನೋ ಉತ್ಸಾಹ ಇರುತ್ತೆ. ಆದರೆ ಬರಲಿಲ್ಲ ಸ್ವಲ್ಪ ಅಷ್ಟೇ. ಅದೇ ಅದೇ ಆಯ್ತು, ಒಳಗಡೆನೆ ಇರ್ಲಿ ಬಿಡಿ, ಹಾಡಿದಾರಲ್ಲ ಆ ಹುಮ್ಮಸ್ ಇದೆಯಲ್ಲ, ಅದೇ ನಮಗೆ ಬೇಕಾಗಿರುವಂಥದ್ದು ವೀಕ್ಷಕರೇ. ಸೊ 3 ಹಾಡುಗಳಲ್ಲಿ ಲೆಕ್ಕ ಹಾಕೋದಾದ್ರೆ ಸೊ 2 ಪಾಯಿಂಟ್ ಅತ್ತೆಯವ್ರಿಗೆ ಸಿಕ್ಕಿದೆ ಆ್ಯಂಡ್ ಸೊಸೆಯವರಿಗೆ 0, ಯಾಕಂದ್ರೆ ಕೊನೆ ಹಾಡು ಇಬ್ರು ಗೆಸ್ ಮಾಡಿಲ್ಲ, ಅದು ಹಾಗೆ ಉಳಿದಿದೆ. ಸೊ ಅಲ್ಲಿಗೆ ಅಭಿನಂದನೆಗಳು ಸುಬ್ಬಲಕ್ಷ್ಮಿ ಅವರಿಗೆ. ಯಾವಾಗಲೂ ಹಾಡನ್ನ ಹಾಡಿ ನೋಡಿ, ಅವ್ರಿಗೆ ಗೊತ್ತಿಲ್ಲ ಆದರೂ ಹಾಡಬೇಕು ಅನ್ನೋದು ಹುಮ್ಮಸ್ ಇದೆಯಲ್ವಾ, ಇದು ಬೇಕು ಯಾವಾಗಲೂ, ಅದು ಸಂಬಂಧಗಳನ್ನು ಗಟ್ಟಿಯಾಗಿಡುತ್ತೆ ಅಂತ. ಬಹುಶಃ ಯೋಚನೆ ಮಾಡ್ತಿರ್ಬೋದು, ನಮ್ಮ ಮನೆಯಲ್ಲಿ ಎಷ್ಟೇ ನಾವು ಪ್ರಯತ್ನ ಮಾಡಿದ್ರು ಕೂಡ ಒಂದಲ್ಲ ಒಂದು ಕಾರಣದಿಂದ ಜಗಳಗಳಾಗ್ತಾ ಇರುತ್ತೆ, ಮನಸ್ತಾಪಗಳಾಗ್ತಾ ಇರುತ್ತೆ. ಸೊ ಹೇಗೆ ಇದನ್ನು ನಿಭಾಯಿಸೋದು ಅಂತ ಅದನ್ನೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು ಸ್ಮಾರ್ಟ್ ಸಲಹೆ ಅಂತ. ಬನ್ನಿ ಹಾಗಾದರೆ ಇವತ್ತಿನ ಸ್ಮಾರ್ಟ್ ಸಲಹೆ ಏನು ಅಂತ ನೋಡೋಣ. ಇದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ಆಪ್ತ ಸಲಹೆಗಾರಾದಂತಹ ಶ್ರೀಮತಿ ಸುಷ್ಮಾ ಕೌಶಿಕ್ ಅವರು. ಮನೆ ಕೆಲಸ ಅಂತ ಬಂದಾಗ ಹೆಂಗಸರಿಗೆ ಮೀಸಲು ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಕುಟುಂಬದಲ್ಲಿ ಎಲ್ಲರೂ ಇರ್ತಾರೆ, ಗಂಡ ಹೆಂಡತಿ ಅತ್ತೆ ಮಾವ ಮಕ್ಕಳು ಎಲ್ಲರೂ ಇರ್ತಾರೆ. ಸೊ ಮನೆ ಅಂದ ಮೇಲೆ ಎಲ್ಲರೂ ಸೇರಿನೇ ಒಂದು ಕುಟುಂಬ ಆಗೋದು. ಸೊ ಹಾಗಾಗಿ ಮನೆ ಕೆಲಸವನ್ನು ಹಂಚ್ಕೋಬೇಕು. ಹಂಚ್ಕೊಂಡಾಗಲೇ ಜವಾಬ್ದಾರಿಗಳನ್ನು ಒಬ್ಬೊಬ್ಬರು ನಿರ್ವಹಿಸಿದಾಗ ಮನೆ ಕೆಲಸಗಳು ಈಸಿ ಆಗುತ್ತೆ. ಇಲ್ಲಾಂದರೆ ಒಬ್ಬರೇ ಎಲ್ಲ ಕೆಲಸ ಮಾಡ್ತಾ ಹೋದರೆ ಸುಸ್ತಾಗತ್ತಲ್ವಾ. ಅವಾಗೇನು ಬರುತ್ತೆ, ಕೋಪನೂ ಬರುತ್ತೆ, ಜಗಳಗಳು ಶುರು ಆಗುತ್ತೆ. ಸೊ ಹಾಗಾಗಿ ಈ ಸಣ್ಣ ಪುಟ್ಟ ಕೆಲಸಗಳನ್ನು ಯಾರು ಹೇಗೆ ನಿಭಾಯಿಸ್ಬೋದು ಅಂತ ನೋಡಿಕೊಂಡು ಯೋಚಿಸಿ ಒಬ್ಬೊಬ್ಬರೂ ಒಂದೊಂದು ಕೆಲಸಗಳನ್ನು ಮಾಡಿದ್ರೆ ಅವತ್ತಿನ ದಿನಚರಿಗಳಲ್ಲಿ ಎಲ್ಲ ಕೆಲಸಗಳು ನಿರ್ವಹಣೆ ಆಗುತ್ತೆ. ಸೊ ಕೆಲಸಗಳನ್ನು ವಯಸ್ಸು ಮತ್ತು ಅವರ ಆರೋಗ್ಯಕ್ಕೆ ತಕ್ಕಂತೆಯೂ ನೋಡ್ಕೋಬೇಕಾಗತ್ತೆ. ಇವಾಗ ವಯಸ್ಸಾದವ್ರಿಗೆ ನಾವು ಕಷ್ಟದ ಕೆಲಸ ಕೊಟ್ಟರೆ ಮಾಡೋಕ್ಕಾಗಲ್ಲ, ಹಾಗೆ ಮಕ್ಕಳಿಗೂ ಅಷ್ಟೇ. ಕೆಲವು ಸಣ್ಣ ಪುಟ್ಟ ಕೆಲಸಗಳನ್ನು ಈಗಿಲಿಂದನೇ ಕಳಿಸ್ತಾ ಹೋಗ್ತೇಬೇಕು. ಸೊ ಹಂಚಿ ಮಾಡೋ ಕೆಲಸದಲ್ಲಿ ಸುಖವಿದೆ. ನಿಮ್ಮ ಮನೆಯಲ್ಲಿ ಕೆಲಸ ಹೇಗೆ ಹಂಚ್ಕೋತೀರಾ ಇದನ್ನು ನೀವು ಆಲೋಚಿಸಿ. ವೀಕ್ಷಕರೇ, ಸ್ಮಾರ್ಟ್ ಸಲಹೆನ ತಿಳ್ಕೊಂಡ್ರಿ ಅಲ್ವಾ? ತಿಳ್ಕೊಳ್ಳೋಣ, ಜೊತೆಗೆ ಅದನ್ನು ಅಳವಡಿಸ್ಕೊಂಡು ನಮ್ಮ ಸಂಬಂಧಗಳನ್ನು ಗಟ್ಟಿಯಾಗಿಸ್ತಾ ಸಂಭ್ರಮಿಸೋಣ. ಬನ್ನಿ, ಅತ್ತೆ ಸೊಸೆ ಇಬ್ಬರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ಮಾತಾಡಿದ್ರು, ಆಟ ಹಾಡು ಎಲ್ಲವೂ ಆಯ್ತಲ್ವಾ? ಅವರ ಅಭಿಪ್ರಾಯ ಏನಂತ ಕೇಳೋಣ. ಅಮ್ಮ ಹೇಳಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಗೆ ಅನ್ನಿಸ್ತು? ಚೆನ್ನಾಗಿ ಅನ್ನಿಸ್ತು ಸರ್. ನನಗೆ ಇದು ಭಾಗವಹಿಸಿದ್ದು ತುಂಬ ಖುಷಿ ಕೊಡ್ತು. ಅದು ಟಿ ವಿಯಲ್ಲಿ ಬರ್ತಾ ಇದ್ದೀನಿ ಅಂತ ತುಂಬ ಹೆಮ್ಮೆ ಆಯಿತು ನನಗೆ. ನನ್ನ ಮಗ ಕಡೆಯಿಂದ ನಾನು ಟಿ ವಿಯಲ್ಲಿ ಬಂದಿದ್ದು ತುಂಬ ಖುಷಿ ಆಯಿತು. ಚಂದನ ಟಿ ವಿಗೆ ನಾನು ಇದುವರೆಗೂ ನನ್ನ ಜೀವನದಲ್ಲಿ ಯಾವತ್ತೂ ಬಂದಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ. ನನಗೆ ತುಂಬ ಖುಷಿ ಆಯಿತು. ಮತ್ತು ಮಕ್ಕಳು ಮೊಮ್ಮಕ್ಳಿಗೂ ಖುಷಿ ಆಯಿತು. ನಮ್ಮ ಅಜ್ಜಿ ಟಿ ವಿಯಲ್ಲಿ ಬರ್ತಾಳೆ, ನಮ್ಮ ಅಜ್ಜಿ ಟಿ ವಿಯಲ್ಲಿ ಬರ್ತಾಳೆ ಅಂತ ಎಲ್ಲರೂ ಖುಷಿಯಿಂದ ಬೆಳಗ್ಗೆಯಿಂದ ಆನಂದ ಪಡ್ತಾವ್ರೆ. ನನಗೂ ಆನಂದ ಆಯಿತು ಅಂತ ಹೇಳಿ ನಾನು ಖುಷಿ ಪಡ್ತೀನಿ ಸರ್. ನಿಮಗೆಲ್ಲರಿಗೂ ನಮಸ್ಕಾರ. ಸಂತೋಷಮ. ಈ ಅತ್ತೆ ಸೊಸೆಂದ್ರ ಸಂಬಂಧನೇ ಅಲ್ವಾ ಕಾರ್ಯಕ್ರಮದ ಉದ್ದೇಶ ಇರೋದು. ಅದೆಷ್ಟು ಗಟ್ಟಿಯಾಗಿರ್ಬೇಕು ಅಂತ ಹೇಳ್ತಿದೀವಲ್ಲ. ಸೊ ಅದು ಗಟ್ಟಿಯಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತೀರಿ ಜನರಿಗೆ? ಎಲ್ಲರೂ ಮನೆಯಲ್ಲೂ ಹಿಂಗೆ ಇಬ್ಬರು ಅತ್ತೆ ಸೊಸೆ ಹೊಂದ್ಕೊಂಡು ಹೋದರೆ ಎಲ್ಲರ ಮನೆ ಸಂಸಾರ ಜೀವನ ಚೆನ್ನಾಗಿರುತ್ತೆ. ಬೇರೆ ಕಡೆ ಒಬ್ಬೊಬ್ಬರ ಮನೆಯಲ್ಲಿ ಅತ್ತೆ ಸೊಸೆ ಇರ್ತಾರೆ, ಜಗಳ ಆಡ್ತಾ ಇರ್ತಾರೆ, ಆಮೇಲೆ ಸೊರ ಹೋಗ್ತಾರೆ. ಆದರೆ ಹೊಂದ್ಕೊಂಡು ಹೋಗೋದೇ ಜೀವನ ಸಂಸಾರ
ಅಂತ ಹೇಳ್ತೀನಿ ನಾನು. ಎಲ್ಲರ ಮನೇಲೂ ಇದೇ ಥರ ಇದ್ದರೆ ಜೀವನ ಸುಖ ಸಂಸಾರಕ್ಕೆ 12 ಸೂತ್ರ ಅಂತಾರಲ್ಲ, ಆ ಥರ ಎಲ್ಲರ ಮನೇನೂ ಚೆನ್ನಾಗಿರುತ್ತೆ. ಹೇಳಿ, ನೀವು ಸ್ಮಾರ್ಟ್ ಸೊಸೆ ಅಂದ್ರು ನಮ್ಮ ಕಾರ್ಯಕ್ರಮ ನೋಡ್ತಾ ಮೊನ್ನೆ ಇದ್ದೀರಾ? ನೋಡ್ತಾ ಇದ್ವಿ, ನಾನು ನನ್ನ ಸೊಸೆ ಕುತ್ಕೊಂಡಿಬ್ರು ನೋಡ್ತಾ ಇದ್ವಿ. ನಾನು ಬರಬಾರ್ದ ಟಿ ವಿಲಿ ಅಂತ ನನಗೆ ತುಂಬ ಖುಷಿ ಆಯಿತು. ಅದೇ ಸಮಯಕ್ಕೆ ನೀವು ಬಂದಿದ್ದೀರಾ ನೋಡಿ, ನನ್ನ ಮನಸ್ಸಲ್ಲಿ ಇದ್ದಿದ್ದು ಅದು ಆಚೆ ಬಂತಲ್ಲ, ಅದಕ್ಕೆ ನನಗೆ ತುಂಬ ಖುಷಿ ಆಯಿತು. ಓಕೆ, ಚೆನ್ನಾಗಿ ಬರ್ತಿದೆ ಚೆನ್ನಾಗಿ ಬಂತು. ಎಲ್ಲರೂ ನೋಡ್ತಾರೆ, ನಮ್ಮ ಅಕ್ಕದಿರೆಲ್ಲ, ದೊಡ್ಡಮ್ಮದಿರು, ಅಕ್ಕದಿರು, ನಮ್ಮ ಮಗಳು, ಅಳಿಯ ಎಲ್ಲ ನೋಡ್ತಾರೆ, ಖುಷಿ ಪಡುತ್ತೀವಿ ನಾನು. ಸಂತೋಷ ಸಂತೋಷ. ಸೊ ಬನ್ನಿ ಇವರ ಸೊಸೆ ಅಭಿಪ್ರಾಯನ ಕೇಳೋಣ. ಲಕ್ಷ್ಮಿಯವರ ಹೇಳಿ, ನಿಮ್ಮ ಅನಿಸಿಕೆ. ಬ್ಯುಸಿ ಸ್ಕೆಡ್ಯೂಲಲ್ಲಿ ಒಂದಷ್ಟು ಹೊತ್ತು ಒಟ್ಟಿಗೆ ಕೂತ್ ಮಾತಾಡಿದ್ದು ತುಂಬ ಖುಷಿ ಆಯಿತು. ಅಂದ್ರೆ ಅತ್ತೆ ಬಗ್ಗೆ ಎಷ್ಟೊಂದು ಒಳ್ಳೆ ಅಭಿಪ್ರಾಯಗಳು ನಮ್ಮ ಮನಸ್ಸಲ್ಲಿ ಇರುತ್ತೆ, ಅತ್ತೆಯವ್ರಿಗೂ ಸೊಸೆ ಬಗ್ಗೆ ಅಭಿಪ್ರಾಯಗಳಿರುತ್ತೆ, ಬಟ್ ಮುಕ್ತವಾಗಿ ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರೋದಿಲ್ಲ. ಸೊ ಇವತ್ತು ಒಂದಷ್ಟು ಮಾತಾಡಿದ್ದೀರಿ ಅತ್ತೆ ಬಗ್ಗೆ ಅಲ್ವಾ? ಸೊ ಹೇಗೆ ಅನ್ಸುತ್ತೆ ಮನಸ್ಸು ಹಗುರ ಆಗಿರೋದು? ತುಂಬ ಖುಷಿ ಆಯಿತು. ದಿನ ಇಡೀ ಯಾವಾಗಲೂ ತುಂಬ ಬ್ಯುಸಿಯಾಗಿರ್ತೀವಿ, ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ನಡುವೆ ಟೈಮ್ ಮಾಡಿಕೊಂಡು ಇಷ್ಟು ಸಮಯ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು. ಮುಕ್ತವಾಗಿ ಒಬ್ಬರೊಬ್ಬರು ಮಾತಾಡ್ಕೊಂಡಿದ್ದು ಇನ್ನೂ ಅಷ್ಟು ಖುಷಿ ಆಯಿತು. ಆ್ಯಂಡ್ ಬೆಳಗ್ಗೆಯಿಂದನೂ ನೀವೆಲ್ಲ ಬರ್ತೀರಿ ಅಂತ ನಿರೀಕ್ಷೆನಲ್ಲಿದ್ವಲ್ಲ, ಆ ಎಂಥೂಸಿಯಾಸಮ್ ಇನ್ನಷ್ಟು ದಿಸ್ ಹಸ್ ಬಿಕಮ್ ಅ ಮೆಮೊರೇಬಲ್ ಮೂಮೆಂಟ್ ಅಗೇನ್. ಸೊ ಥ್ಯಾಂಕ್ ಯು ಚಂದನ ಟಿವಿಗೆ ಮತ್ತು ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸಂತೋಷ. ಅಂಡ್ ಈ ಕಾನ್ಸೆಪ್ಟ್ ಬಗ್ಗೆ ಹೇಳೋದಾದ್ರೆ, ಸ್ಮಾರ್ಟ್ ಸೊಸೆ ಅಂದ್ರೆ ಇರುವಂಥದ್ದೇ ಅತ್ತೆ ಸೊಸೆ ಬಾಂಧವ್ಯನ ತೋರಿಸುವಂಥದ್ದು. ಸೊ ಕಾನ್ಸೆಪ್ಟ್ ಬಗ್ಗೆ ಏನು ಹೇಳ್ತೀರಿ? ತುಂಬ ಚೆನ್ನಾಗಿದೆ, ಅದು ಹೇಳಿದ್ನಲ್ಲ. ಸೊ ಯಾವಾಗಲೂ ಅಷ್ಟೇ ನಾವು ಮುಕ್ತವಾಗಿ ಮಾತಾಡಿಕೊಂಡಾಗ ನಮ್ಮ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತೆ ಅನ್ನೋದಕ್ಕೆ ಈ ಕಾರ್ಯಕ್ರಮ ಒಂದು ಮಾದರಿ ಆಗಿದೆ. ಸೊ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ತುಂಬ ಧನ್ಯವಾದಗಳು ಮ್ಯಾಮ್. ಸೊ ವೀಕ್ಷಕರೇ, ಬನ್ನಿ ಹಾಗಾದರೆ ದೂರದರ್ಶನ ಚಂದನ ವಾಹಿನಿ ಹಾಗೆಯೇ ಸ್ಮಾರ್ಟ್ ಸೊಸೆ ಎಂದರು ಕಾರ್ಯಕ್ರಮದ ಪರವಾಗಿ ಅತ್ತೆ ಸೊಸೆ ಇಬ್ಬರನ್ನು ಕೂಡ ಅಭಿನಂದಿಸುವಂತಹ ಸಮಯ. ಅಭಿನಂದನಾ ಪತ್ರವನ್ನು ಕೊಡೋದ್ರ ಮೂಲಕ. ಸೊ ಮೊದಲನೇದಾಗಿ ಅತ್ತೆ ಶ್ರೀಮತಿ ಸಿ ಸುಬ್ಬಲಕ್ಷ್ಮಿ ಅವರು, ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ. ಅದೇ ರೀತಿ ಅವರ ಸೊಸೆ ಶ್ರೀಮತಿ ಲಕ್ಷ್ಮಿ ಅವರು, ಮೇಡಮ್ ತುಂಬ ತುಂಬ ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ. ವೀಕ್ಷಕರೇ, ಇದೆ ಅಲ್ವಾ ಬೇಕಾಗುವಂಥದ್ದು? ಅತ್ತೆ ಸೊಸೆ ಮಧ್ಯೆ ಯಾವಾಗಲೂ ಬಿಗುಮಾನ ಇರಬಾರ್ದು, ಬದಲಾಗಿ ಅಭಿಮಾನ ಇರಬೇಕು. ಅತ್ತೆ ಒಳ್ಳೆ ಕೆಲಸ ಮಾಡಿದಾಗ ಪ್ರಶಂಸಿಸುವಂತಾಗಿರಬೇಕು, ಸೊಸೆ ಒಳ್ಳೆ ಕೆಲಸ ಮಾಡಿದಾಗ ಕೂಡ ಅತ್ತೆ ಅದನ್ನು ಹೊಗಳಿ ಪ್ರಶಂಸೆಯನ್ನು ಮಾಡಬೇಕು. ಆ ಅಭಿಮಾನ ಇರಬೇಕು, ಇದ್ರೆ ಸಂಬಂಧ ಗಟ್ಟಿಯಾಗಿರುತ್ತೆ. ಆ್ಯಂಡ್ ಇನ್ನೊಂದು ಪ್ರಶ್ನೆನೂ ನೀವು ಯೋಚನೆ ಮಾಡ್ತಿರ್ತೀರಾ, ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಲ್ವಾ, ಏನು ಮಾಡಬೇಕು ಹಾಗಾದರೆ ಅಂತ. ಅಗತ್ಯವಾಗಿ ಭಾಗವಹಿಸಬಹುದು. ಸೊ ಏನು ಮಾಡಬೇಕು ಅಂತ ಹೇಳ್ತೀನಿ, ಈ ವಿವರಗಳನ್ನು ನೀವು ನಮಗೆ ಕಳಿಸ್ಕೊಡ್ಬೇಕಾಗುತ್ತೆ. ಮೊದಲನೇದಾಗಿ ಅತ್ತೆ ಸೊಸೆ ಇಬ್ಬರ ಹೆಸರು, ವಯಸ್ಸು, ಊರು, ವಿಳಾಸ, ದೂರವಾಣಿ ಸಂಖ್ಯೆ ಮತ್ತು ನಿಮ್ಮ ವಿದ್ಯಾಭ್ಯಾಸ ಏನಿದೆ, ಹಾಗೆಯೇ ನಿಮ್ಮ ಹವ್ಯಾಸಗಳೇನಿದೆ, ಇದಿಷ್ಟು ವಿವರಗಳ ಜೊತೆಗೆ ಮುಖ್ಯವಾಗಿ ಇಬ್ಬರು ಕೂಡ ಒಟ್ಟಿಗೆ ನಿಂತು ತೆಗೆದುಕೊಂಡಿರುವಂತಹ ಇತ್ತೀಚಿನ ಭಾವಚಿತ್ರ. ಇವಿಷ್ಟು ವಿವರಗಳನ್ನು ನೀವು ನಮಗೆ ಪತ್ರದ ಮೂಲಕನೂ ತಲುಪಿಸಬಹುದು ಅಥವಾ ಇಮೇಲ್ ಮೂಲಕನೂ ಕಳಿಸಬಹುದು. ಪತ್ರದ ಮೂಲಕ ತಲುಪಿಸ್ತೀರಿ ಅಂತಾದರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೆ ಎಂದರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಹಾಗೆಯೇ ಇಮೇಲ್ ಐಡಿ ಮೂಲಕ ಕಳಿಸ್ತೀರಿ ಅಂತಾದರೆ ಇಮೇಲ್ ಐಡಿ ddSmartSoseyendiru@gmail.com. ಸುವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಸಂಬಂಧಗಳ ಮತ್ತಷ್ಟು ವಿಷಯಗಳು ಜೊತೆಗೆ ಅದನ್ನು ಮೆರೆಸುವಂತಹ, ಕಾಪಾಡುವಂತಹ ನಿಲುವುಗಳೇನಿದೆ ಅವೆಲ್ಲವನ್ನು ಹೊತ್ತು ತರ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಸ್ಮಾರ್ಟ್ ಸೊಸೆ ಎಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.